ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಹೆರೋದನ ವಿಷಯವಾಗಿ ಇನ್ನೂ ಕೆಲವು ವಿಷಯಗಳನ್ನ ನಾವು ಕಲೀಲಿಕ್ಕೆ ಹೋಗ್ತೇವೆ. ಖಂಡಿತವಾಗಿ ಈ ಒಂದು ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ. ಹೆಂಗೆ ನಾವು ಮಾತಾಡೋದು ರೆಕಾರ್ಡ್ ಮಾಡ್ಕೊಳ್ತೀರಾ? ರೆಕಾರ್ಡೇ ಮಾಡಲ್ಲ ನಾನು. ನೀವು ಮಾತಾಡಿರೋ ಕೆಟ್ಟ ಮಾತು ಆಡಿಯೋದಲ್ಲಿ ಇದೆ, ಹುಷಾರು. ಏನು ದೇವ್ರ ಮಕ್ಕಳಾಗಿ ಏನು ನಾವು ಕೆಟ್ಟ ಮಾತು ಮಾತಾಡೋದು? ಎಲ್ಲ ದೇವ್ರ ಹತ್ರ ಹೇಳಿ, ಸ್ವಾಮಿ ನನ್ನ ನಾಲಿಗೆ ಮುಟ್ಟು ದೇವರೇ ಅಂತ ಹೇಳಿ. ಯೇಸು ಸ್ವಾಮಿ ನಂಬದ ಮೇಲೆ ಫಸ್ಟು ಚೇಂಜ್ ಆಗೋದು ನಾಲಿಗೆ. ನೀವು 1 ಕೊರಿಂಥ ಅದಲ್ಲಿ ನಾನು ಬಾಲಕನಾಗಿದ್ದಾಗ ಬಾಲಕನ ಹಾಗೆ ಮಾತಾಡಿದೆನು, ಆದರೆ ನಾನು ಪ್ರಾಯಸ್ಥನಾದ ಮೇಲೆ ಹೆಂಗೆ ಮಾತಾಡ್ತೀನಿ? ಪ್ರಾಯಸ್ಥನ ಹಾಗೆ ಅಂದರೆ ದೇವರ ಮಕ್ಕಳಾಗೆ ಮಾತಾಡ್ತೀವಿ. ಆ ಥರ ಇರ್ಬೇಕು. ಸರಿ, ಒಂದು ವೇಳೆ ಆಗಿಲ್ಲ, ನನಗೆ ಬಿಡುಗಡೆ ಆಗಿಲ್ಲ ಅಂದರೆ ಇವತ್ತು ಏನು ಮಾಡಿ, ಇಲ್ಲಿರೋರೆಲ್ಲರೂ ಸ್ವಾಮಿ ಪಾಸ್ಟ್ರಿಗೆ ಅದ್ಭುತ ಮಾಡಿದೆಯಲ್ಲ, ಅವ್ರು ಕೆಟ್ಟ ಮಾತೇ ಬರಲ್ಲ ಅಂತ ದೇವರೇ, ಆ ಥರ ನನ್ನ ನಾಲಿಗೆ ಮುಟ್ಟು ದೇವರೇ ಅಂತ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ನಿನ್ನ ನಾಲಿಗೆ ಮುಟ್ತಾರೆ. ಆಮೇಲೆ ನಿಮ್ಮ ನಾಲಿಗೆ ದೇವರು ಮುಟ್ತಾರೆ. ಯಾರಿಗಾರು ಬೇಕಾ ಆ ಥರ ಅದ್ಭುತ ಮಾಡ್ತಾರೆ ದೇವರು, ಆ ಥರ ಅದ್ಭುತ ಮಾಡ್ತಾರೆ. ಆಮೇಲೆ ಭಯ ಪಡಬೇಡಿ, ದೇವರು ಮಾಡ್ತಾರೆ. ಸರಿ, ಈಗ ನೆಕ್ಸ್ಟು ಓದಪ್ಪ. ಇವ್ರು ಓದ್ರಿ, ಸರವಣ ಓದ್ರಿ. ಓದ್ತೀರಾ? ಓದಿ. ಹಾಗಾದರೆ ಯೇಸುವನ್ನು ಹುಡುಕುವುದಕ್ಕೆ ನಮ್ಮನ್ನು ಇವತ್ತು ಯಾವುದು ಪ್ರೇರೇಪಿಸುತ್ತದೆ? ಕುತೂಹಲವೋ ಅಥವಾ ನಮ್ಮ ಆಸೆಗಳು ನೆರವೇರುವುದಕ್ಕಾಗಿಯೋ? ಸರಿ, ಇಂಗ್ಲಿಷ್ನಲ್ಲಿ ಸೃಜನ್ ಓದ್ತೀಯಾ? Is it curiosity or wish? ಎಸ್. ಯೇಸುವನ್ನ ನಾನು ನೀನು ಹುಡುಕೋದಕ್ಕೆ ಇವತ್ತು ಯಾವುದು ನಿನ್ನ ಮೋಟಿವ್ ಮಾಡ್ತಾ ಇದೆ? ಹೆರೋದನನ್ನ ಮೋಟಿವ್ ಮಾಡಿದೆ ಏನು ಗೊತ್ತಾ? ನಾನೇನೋ ಒಂದು ಮ್ಯಾಜಿಕ್ ನೋಡಬೇಕು. ಬಟ್ ನೀನು ನಾನು ಯೇಸುವನ್ನ ಹುಡುಕೋದಕ್ಕೆ ಏನು ಪ್ರೇರೇಪಣೆ ಮಾಡ್ತಾ ಇದೆ? ಏನು ಅಲ್ವಾ? ಏನು? ಈಸ್ ಇಟ್ ಕ್ಯೂರಿಯಾಸಿಟಿ ಆರ್ ವಿಶ್? ಕುತೂಹಲನ ಅಥವಾ ನಮ್ಮ ವಿಶ್? ಏನೋ ನಮಗೊಂದು ಆಸೆ ಇದೆ, ಡ್ರೀಮ್ ಇದೆ, ಅದು ನೆರವೇರೋದಕ್ಕಾಗಿ ಅಪ್ಪ ಮಾತ್ರನೇ ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀನಿ ಅಂದರೆ ಅದು ತಪ್ಪು. ಅದು ತಪ್ಪು. ಅದೇ ಹೆರೋದನಿಗಿದ್ದಿತ್ತು. ಅವನಿಂದ ನಾವು ಕಲಿಯಂಥ ಪಾಠ ಏನು ಗೊತ್ತಾ? ಅವನಿಗೇನೋ ಒಂದು ಕ್ಯೂರಿಯಾಸಿಟಿ, ಯೇಸುವಿನ ಬಗ್ಗೆ ಏನೇನೋ ಕೇಳಿಸ್ಕೊಂಡಿದ್ದ, ಕರೆಕ್ಟಾಗಿ ಅವನು ನೋಡಿರಲಿಲ್ಲ, ಆದ್ದರಿಂದ ಅವನು ಅನುಭವಿಸ್ಬೇಕು. ನೀವು ಹೇಳ್ರಿ ಪ್ರಿಯರೇ, ಅದ್ಭುತ ಮಾಡೋಕ್ಕೆ ದೇವರು, ನೀನು ಯೇಸುವನ್ನು ಅನುಭವಿಸೋಕ್ಕೆ ದೇವ್ರಿಗೆ ಏನು ಬೇಕು ಗೊತ್ತಾ? ಪ್ರಾಬ್ಲಮ್ ಬೇಕು. ನಿನ್ನ ಹತ್ರ ಪ್ರಾಬ್ಲಮ್ ಇದ್ದರೆ ಅದು ದೇವ್ರ ಮುಂದೆ ಇಡು. ಸ್ವಾಮಿ, ಈ ಪ್ರಾಬ್ಲಮ್ ಇದೆ, ನಾನೊಂದು ಮಿರಕಲ್ ಕಾಣಬೇಕು ದೇವರೇ, ನಾನೊಂದು ಅದ್ಭುತ ಕಾಣಬೇಕು ದೇವರೇ ಅಂತ ಕೇಳ್ರಿ. ಸರಿ, ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಇಂಗ್ಲೀಷ್ನಲ್ಲಿ ನೆಕ್ಸ್ಟ್ ಸ್ಲೈಡ್. ಈಸ್ ಇಟ್ ಕ್ಯೂರಿಯಾಸಿಟಿ ಆರ್ ವಿಶ್ ಫುಲ್ಫಿಲ್ಮೆಂಟ್? ಎಷ್ಟೋ ಜನಕ್ಕೆ ನನಗಿದೊಂದು ವಿಶ್ ಇದೆಪ್ಪ, ಇದು ಫುಲ್ಫಿಲ್ ಆಗಬೇಕು. ಆಗಲ್ಲ ಪ್ರಿಯರೇ. ಸರಿ, ಈಗ ಅದಕ್ಕೆ ಒಂದು ಉತ್ತರ ನಾವು ಮತ್ತಾಯ 7:23. ಆಗ ನಾನು ಅವರಿಗೆ, ನಾನೇನು ನಿಮ್ಮ ಗುರುತು ಕಾಣೆನು? ಧರ್ಮವನ್ನು ಮೀರಿದ ನಡೆದವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಟ್ಟನು. ಇದೇ ದೇವರ ಉತ್ತರ. ಏನು ಗೊತ್ತಾ? ನಿಮ್ಮ ಒಂದು ತೀರ್ಮಾನ ಅಥವಾ ನಿಮ್ಮ ಒಂದು ಮೋಟಿವೇಶನ್ನು ಯೇಸುವನ್ನು ಹಿಂಬಾಲಿಸೋದಕ್ಕೆ ಬರೀ ನಾನು ಜಾದು ನೋಡಬೇಕು, ಮ್ಯಾಜಿಕ್ ನೋಡಬೇಕು, ನನಗೇನೋ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕು ಅನ್ನಂಗಿದ್ರೆ, ನಿನ್ನ ಏಸಪ್ಪ ಏನು ಹೇಳ್ತಾರೆ ಗೊತ್ತಾ? ನಿನ್ನ ಗುರುತು ಯಾರು ನನಗೆ ಗೊತ್ತಿಲ್ಲ, ನೀನು ಯಾರು ನನಗೆ ಗೊತ್ತಿಲ್ಲ. ಪರಲೋಕದಲ್ಲಿ ಏಸಪ್ಪ ಹೇಳ್ಬಿಡ್ತಾರೆ ಹಂಗೆ. ಬಟ್ ಯೇಸು ಸ್ವಾಮಿಗೆ ಗುರ್ತಿರೋರು ಯಾರು ಗೊತ್ತಾ? ಯಾರು ಪಾಪ ಬಿಟ್ಟು ಜೀವಿಸ್ತಾರೋ, ಯಾರಿಗೆ ಪಾಪ ಕ್ಷಮಾಪಣೆ ಆಗಿದೆಯೋ, ಯಾರು ಪಾಪ ಬಿಟ್ಟು ಜೀವಿಸ್ತಾರೋ
ಅವ್ರಿಗೆ ಯೇಸು ಸ್ವಾಮಿ ಚೆನ್ನಾಗಿ ಗೊತ್ತು, ಯೇಸು ಸ್ವಾಮಿಗೂ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಇಲ್ಲಿದ್ದೀರಾ? ಎಲ್ಲ ಇಲ್ಲಿದ್ದೀರಾ ಪ್ರಿಯ ದೇವರ ಮಕ್ಕಳೇ? ಯಾರು ಪಾಪಗಳಿಗೆ ಕ್ಷಮಾಪಣೆ ಹೊಂದಿದಾರೋ, ಮತ್ತು ಎರಡನೇದಾಗಿ ಯಾರು ಪಾಪಗಳಿಂದ ಬಿಡುಗಡೆ ಹೊಂದಿದಾರೋ ಅವರಿಗೆ ಯೇಸು ಸ್ವಾಮಿ ಗುರುತು ಗೊತ್ತು. ಇಲ್ಲ ಹೋದರೆ ನಿನ್ನ ಗುರುತು ನನಗೆ ಗೊತ್ತಿಲ್ಲಪ್ಪ ಅಂತ ಯೇಸಪ್ಪ ಹೇಳ್ತಾರೆ. ಆದ್ದರಿಂದ ಯೇಸು ಸ್ವಾಮಿನ ಹಿಂಬಾಲಿಸೋದು ನಾನು ನೀನು ಜಾದೂಗಲ್ಲ, ಸೂಚಕ ಕಾರ್ಯಕ್ಕಲ್ಲ, ಆದರೆ ನಾನು ನೀನು ಆ ಅದ್ಭುತಗಳಿಂದ ಮನವನ್ನು ತಿರುಗಿಸೋಕ್ಕಾಗಿ ಯೇಸು ನನಗೆ ನಿನಗೆ ಬೇಕು. ಸರಿ, ಈಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ದಯವಿಟ್ಟು ಸಿಮಿಯೋನ್ ಓದ್ತೀಯಪ್ಪ? ಸಿಮಿಯೋನ್, ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪ್ರಶ್ನೆ ನೋಡಿ. ಯೇಸುವನ್ನು ಹಿಂಬಾಲಿಸುವುದಕ್ಕೆ ನಿನಗೆ ಏನು ಪ್ರೇರೇಪಿಸುತ್ತದೆ? ಎಸ್, ಇವತ್ತೇನು ಪ್ರೇರೇಪಣೆ ಮಾಡ್ತಾ ಇದೆ ಪ್ರಶ್ನೆ? ಏನು ಎಲ್ಲರೂ ನಿಮ್ಮನ್ನು ನೀವು ಕೇಳ್ರಿ. ನನಗೆ ಯೇಸು ಬೇಕು, ನಾನು ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಯಾಕೆ ಬೈಬಲ್ ಓದ್ತಾ ಇದ್ದೀನಿ, ಯಾಕೆ ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ಯಾಲ చర్చికి వస్తూ ఉండావు, యాల నేను వచ్చిండాను, యాల బైబిల్ చదువుతూ ఉండాను, ಯಾಕೆ ನಾ ಬೈಬಲ್ ಓದ್ತಾ ಇದ್ದೀನಿ, ಏನು ನಿನ್ನ ಪ್ರೇರೇಪಣೆ ಮಾಡ್ತಾ ಇದೆ? ಅದಕ್ಕೆ ಉತ್ತರ ನೆಕ್ಸ್ಟು ಓದಪ್ಪ. ಓದಪ್ಪ, ನೀನೇ ಓದಪ್ಪ. ಇಲ್ಲ, ಅದಕ್ಕೆ ಉತ್ತರ ಇಲ್ಲ, ಹಿಂದಿನ ಸ್ಲೈಡ್ ಹೋಗಮ್ಮ. ಇದು ಓದಿ. ಆತನ ಮೇಲೆ ಪ್ರೀತಿಯೋ ಅಥವಾ ಆತನಿಂದ ಏನಾದರೂ ಜಾದುವಿನ ಅಪೇಕ್ಷೆಯೋ? ರೈಟ್. ಏನಮ್ಮ ನಿನ್ನ ಪ್ರೇರಣೆ ಮಾಡ್ತಾ ಇದೆ? ಆತನ ಮೇಲೆ ಪ್ರೀತಿನ ಅಥವಾ ಏನಾದರೂ ಮ್ಯಾಜಿಕ್ ಆಗಬೇಕು ಅಂತ ಬಂದಿದೆಯಾ? ಯೇಸು ಸ್ವಾಮಿ ಹತ್ರ ಮ್ಯಾಜಿಕ್ ಇಲ್ಲ, ಮಿರಕಲ್ ಇದೆ ಅಂತ ನಾನು ಆವಾಗಲೇ ಹೇಳಿದೆ. ಪೌಲ ಏನು ಹೇಳ್ತಾನೆ ಗೊತ್ತಾ? ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯ ಮಾಡ್ತದೆ ಎಂಬುದಾಗಿ ಹೇಳ್ತಾನೆ. ಆತನು ನಮ್ಮನ್ನು ಪ್ರೀತಿ ಮಾಡಿರುವುದರಿಂದ ನಾವು ಆತನನ್ನು ಪ್ರೀತಿ ಮಾಡ್ತೀವಿ. ಎಲ್ಲರೂ ಗಮನ ಇಡಿ. ಯೇಸು ಸ್ವಾಮಿ ಒಂದು ಕಡೆ ಏನು ಹೇಳಿದ್ರು ಗೊತ್ತಾ? ಯಾರ ಪಾಪಗಳು ಹೆಚ್ಚಾಗಿ ಕ್ಷಮಿಸಲ್ಪಟ್ಟಿವೆಯೋ ಅವರೇ ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಜಸ್ಟ್ ನಿಮ್ಮ ಪಾಪಗಳನ್ನ ಯೋಚನೆ ಮಾಡಿ, ಒಂದು ನಿಮಿಷ ಯೋಚನೆ ಮಾಡಿಬಿಟ್ಟು ಆ ಪಾಪನೆಲ್ಲ ದೇವ್ರ ಲೆಕ್ಕ ಹಾಕ್ಕೊಂಡ್ರೆ ಇವತ್ತು ಇಲ್ಲಿ ಯಾರು ನಾನು ನೀನು ಯಾರು ಇರಲ್ಲ. ನಿಜನಾ? ಬಟ್ ದೇವ್ರ ಲೆಕ್ಕ ಹಾಕಿಲ್ಲ. ಅದನ್ನು ಸಮುದ್ರದ ತಳಕ್ಕೆ ಬಿಸಾಡ್ಬಿಟ್ಟಿದ್ದಾರೆ. ತನ್ನ ರಕ್ತ ಎಂಬ ಸಮುದ್ರದ ತಳಕ್ಕೆ ಬಿಸಾಡ್ಬಿಟ್ಟಿದ್ದಾರೆ. ನಿನ್ನನ್ನು ದೇವರು ಏನು ಹೇಳ್ತಾ ಇದ್ದಾರೆ? ನೀನು ನನ್ನ ಮಗ, ನೀನು ನನ್ನ ಮಗಳು. ದೇವರು, ಪರಿಶುದ್ಧನಾದ ದೇವರು ಹೇಳ್ತಾ ಇದ್ದಾರಮ್ಮ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ದೇವರ ಪ್ರೀತಿ ನನ್ನನ್ನು ನಿನ್ನನ್ನು ಪ್ರೇರಣೆ ಮಾಡಬೇಕು, ಒತ್ತಾಯ ಮಾಡಬೇಕೇ ಹೊರತು ಬೇರೆ ಯಾವುದು ನನ್ನನ್ನು ನಿನ್ನನ್ನು ಒತ್ತಾಯ ಮಾಡಬಾರ್ದು. ಹೆರೋದನಿಗೆ ಬರೀ ಏನೋ ನೋಡಬೇಕು ಅಂತ ಅಪೇಕ್ಷೆ ಇತ್ತು, ಆದರೆ ನಂಬಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಹೃದಯನ ತಿರುಗಿಸೋಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಪಾಪದಿಂದ ಬಿಡುಗಡೆಯಾಗಿ ನನಗೆ ಪರಲೋಕ ಬೇಕು ಅನ್ನೋದು ಅವನಿಗೆ ಇಷ್ಟ ಇರಲಿಲ್ಲ. ಬರೀ ಏನೋ ನೋಡಬೇಕು. ಪ್ರಿಯರೇ, ಆ ಥರ ಇರಬಾರ್ದು. ನಾನು ಏನೋ ಒಂದು ಅನುಭವಿಸ್ಬೇಕು ದೇವರಿಂದ ಎಂಬುದಾಗಿ ನನಗೆ ನಿನಗೆ ಒಂದು ಅಪೇಕ್ಷೆ ಇರಬೇಕು. ಸರಿ, ಟ್ರೂ ಮೋಟಿವ್ಸ್, ನಿಜವಾದ ಅಪೇಕ್ಷೆ ಅಂದರೆ ಏನು? ಈಗ ಅದನ್ನು ನಾವು ನೋಡೋಣ. ನಿಜವಾದ ಅಪೇಕ್ಷೆ. ಓಕೆ, ಸರಿ. ಪ್ರಶ್ನೆ ಒಂದಿದೆ ನೋಡ್ಬಿಡ್ರಿ. ಪ್ರಶ್ನೆ ನಿಜವಾದ ಅಪೇಕ್ಷೆ ಆಯಿತಾ? ಈಗ ಕನ್ನಡದಲ್ಲಿ ಓದಮ್ಮ ನೀನು. ರೀನಾ ಓದಮ್ಮ. ನೀನು ಓದ್ತೀಯಮ್ಮ ಕನ್ನಡ? ಓದ್ತೀಯಾ? ವೆರಿ ಗುಡ್. ಓದಮ್ಮ. ಯೇಸುವನ್ನು ಹಿಂಬಾಲಿಸುವುದಕ್ಕೆ ಈ ಕೆಳಕಂಡ ಯಾವ ಹೃದಯದ ಭಾವನೆಗಳು ನನಗೆ ಇದೆ? ಓಕೆ, ವಾಟ್ ಈಸ್ ಯುವರ್ ಟ್ರೂ ಮೋಟಿವ್? ಯೇಸುವನ್ನು ಹಿಂಬಾಲಿಸೋಕ್ಕೆ ಈ ಕೆಳಕಂಡ 4 ಮೋಟಿವ್ಗಳನ್ನ ನಾನು ಕೊಡ್ತೀನಿ. ಇನ್ನೂ ಹೋಗಬೇಡಿ ಅಲ್ಲಿಗೆ. ಪ್ರಶ್ನೆ ಅಲ್ಲಿಗೆ ನನ್ನ ಪ್ರಸಂಗ ಮುಗೀತದೆ ಇವತ್ತು. ಎಲ್ರಿಗೂ ಸಂತೋಷ ಅಲ್ಲ? ಏನಪ್ಪ ಭಾಳ ಬೇಗ ಮುಗಿಸ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ಕ್ರಿಸ್ಮಸ್ಗೆ ಬೇಗ ಮುಗಿಸ್ತಾ ಇದ್ದಾರೆ ಅಂತ. ಬಟ್ ಎಲ್ರೂ ಗಮನ ಇಡಿ. ಯೇಸುವನ್ನು ಹಿಂಬಾಲಿಸುವುದಕ್ಕೆ ಈ ಕೆಳಕಂಡ ಯಾವ ಹೃದಯದ ಭಾವನೆಗಳು ನನಗೆ ಇದೆ, ನಾನು ನೀನು ಪರೀಕ್ಷೆ ಮಾಡಬೇಕು. ಪ್ರಿಯರೇ, ನಾನು ನಂಬ್ತೀನಿ ಹೆರೋದನ ವಿಷಯವಾಗಿ ಇನ್ನೂ ಕೆಲವು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಿಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸ್ಕೊಡಿ. ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಹೆರೋದನ ಜೀವಿತದಲ್ಲಿ ಯಾವ್ಯಾವುದನ್ನ ದೇವರೇ ಅವನು ಮಾಡಬಾರ್ದಾಗಿತ್ತೋ ಅದನ್ನು ಸಹ ದೇವರನ್ನ ಮಾಡದ ಹಾಗೆ ನಿನ್ನನ್ನು ನಂಬಿ ದೇವರೇ, ಯಾವಾಗಲೂ ದೇವರೇ ಸ್ವಾಮಿ, ಬರೀ ಈ ಲೋಕದ ದೇವರೇ ಅದ್ಭುತಗಳಿಗೆ ಮಾತ್ರವಲ್ಲ, ಮ್ಯಾಜಿಕ್ಗೆ ಮಾತ್ರವಲ್ಲ, ಅದ್ಭುತಗಳಿಗಾಗಿ ನಿನ್ನನ್ನು ಹುಡುಕುವ ಹಾಗೆ ನೀನು ಕೃಪೆ ಕೊಡು ಸ್ವಾಮಿ. ಅಪ್ಪ ತಂದೆಯಾದವರೇ, ಇವತ್ತು ಯಾರ್ಯಾರು ಅದ್ಭುತಕ್ಕಾಗಿ ಎದುರು ನೋಡ್ತಾ ಇದ್ದಾರೋ ಅವರೆಲ್ಲರಿಗೂ ನೀನು ಅದ್ಭುತ ಮಾಡಪ್ಪ.
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್